ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ, ನಾನು ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಯಾವ ವಿಷಯ ಅಂದರೆ ನಮ್ಮ ಮನಸ್ಸಿನ ಮೇಲೆ ಹೇಗಿರುತ್ತಂತ. ನಮ್ಮ ಮನಸ್ಸಿನ ಬೆಲೆ ನಮ್ಗೆ ಗೊತ್ತಾಗೋದು ಫಸ್ಟು. ನಾವು ಏನು ಮಾಡ್ತಾ ಇದ್ದೀವಿ ಹೇಗೆ ಅಂತ ಒಬ್ರು ಯಾರು ದೊಡ್ಡವರು ತುಂಬ ಚೆನ್ನಾಗಿರೋ ಒಂದು ಲೈನ್ ಹೇಳಿದರೆ ಅದನ್ನು ನಾವು ಖಂಡಿತವಾಗಿ ಕೇಳಬೇಕು. ಯಾವಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತದೋ ಆವಾಗ ನಾವು ಏನು ಅಂದ್ಕೋತೀವಿ ಅದೆಲ್ಲ ಆಗುತ್ತೆ, ಅದನ್ನೆಲ್ಲ ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ಬಟ್ ಅದೇ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಿಲ್ಲ ಅಂದರೆ ಅದು ನಮಗೆ ಶತ್ರುವಾಗಿಬಿಡುತ್ತೆ. ಏನು ಬೇಕಾದರೂ ಮಾಡುತ್ತೆ, ಸಾಧಿಸುತ್ತೆ. ಇವಾಗ ನೀವು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರ ಒಂದು ದಾರಿನ, ಬಟ್ ಆವಾಗ ಮನಸ್ಸು ತನ್ನಾಗಿ ಬದಲಾಗಿಬಿಡುತ್ತೆ. ಒಂಥರ ಆಫ್ಸೆಟ್ ಆಗೋದು, ಏನೋ ಒಂಥರ ಕಳ್ಕೊಂಡ್ರೆ ಯಾವುದೋ ಕೆಟ್ಟ ಭಾವನೆ ತಂದು ನಿಮ್ಮ ಮೈಂಡಲ್ಲಿ ಹಾಕಿಬಿಡುತ್ತೆ. ಆವಾಗ ನೀನು ಎಲ್ಲೋ ಹೋಗ್ಬೇಕು ಅನ್ನೋ ಡೈರೆಕ್ಷನ್ ಚೇಂಜ್ ಮಾಡ್ತೀಯ. ಏನೊಂದು ಒಳ್ಳೆ ಕೆಲಸ ಮಾಡೋಕೆ ಅಂದ್ಕೊಂಡಿರ್ತೀಯ, ಆ ಟೈಮಲ್ಲಿ ಆ ಮನಸ್ಸು ಯಾವುದೋ ಒಂದು ಭಾವನೆ ತಂದು ಹಾಕುತ್ತೆ. ಆವಾಗ ಆ ಕೆಲಸ ನಿಂತ್ಕೊಂಡು ಹೋಗುತ್ತೆ. ಬಟ್ ನೀವೇನಾದರೂ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಇಟ್ಕೊಂಡಿದ್ರೆ, ಅದನ್ನು ನೀವು ಒಳ್ಳೆ ರೀತಿಯಿಂದ ಫ್ರೆಂಡ್ಸ್ ಆಗಿದ್ದರೆ, ಅದು ನೀವು ಏನು ಅನ್ಕೊಂತಿರಲ್ಲ ಅದ್ರ 10 ಪಟ್ಟು ಮೋಟಿವೇಶನ್ ಕೊಡುತ್ತೆ. ಈಗ ನಾನು ಏನಾದರೂ ಈ ಪೆನ್ನ ತೊಗೊಂಡೋಗಿ ಸೆಲ್ ಮಾಡಬೇಕು ಅಂತ ಮನಸ್ಸಿಗೆ ಒಳ್ಳೆ ರೀತಿಯಿಂದ ಈ ಥರ ಅಂದ್ಕೊಂಡು ನಾನು ಹೋದೆ ಅಂದರೆ ಮನಸ್ಸು ತುಂಬ ಹತ್ರ ಐಡಿಯಾ ಕೊಡುತ್ತೆ. ನೀನು ಇದ್ರ ಬಗ್ಗೆ ಹಿಂಗೆ ಹೇಳು, ಹಂಗೆ ಹೇಳು, ಆ ಥರ ಹೇಳು, ಹಾಗೆ ಎಂಥರ ತುಂಬ ಮೋಟಿವೇಶನ್ ಮಾಡುತ್ತೆ ಮನಸ್ಸು. ಹಾಗೆ ಬುದ್ಧಿನೂ ಕೂಡ, ಬುದ್ಧಿ ಮತ್ತು ಮನಸ್ಸು ಎರಡು, ಬುದ್ಧಿ ಗುರು ಆದರೆ ಮನಸ್ಸು ಸ್ನೇಹಿತ ಆಗಬೇಕಂತೆ. ಎಷ್ಟು ನಾವು ಫ್ರೆಂಡ್ಲಿ ಆಗಿರ್ತೀವಲ್ಲ ಮನಸ್ಸಿನಂತೆ, ಅಷ್ಟು ನಾವು ಇಂಪ್ರೂವ್ ಆಗೋಕ್ಕೆ ಸಹಾಯ ಮಾಡುತ್ತಂತೆ. ಹೀಗೆ ಎಲ್ಲರೂ ಒಂದು ಥರ ಒಂದೇ ಕಡೆ ಬರಬೇಕಂದ್ರೆ ಒಳ್ಳೊಳ್ಳೆ ಮಾತುಗಳನ್ನ ಕೇಳಬೇಕು. ನಾವೆಲ್ಲ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ, ಒಳ್ಳೊಳ್ಳೆ ಮೆಸೇಜ್ ಇರೋಂಥ ವಿಡಿಯೋಗಳು ನೋಡಿ, ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋಗಳು ನೋಡಿ, ಪ್ರವಚನ ಕೇಳಿ, ಬುಕ್ಸ್ ಓದಿ, ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಹಾಗೆ ಈ ಥರದನ್ನೆಲ್ಲ ಮಾಡೋದ್ರಿಂದ ಮನಸ್ಸು ತುಂಬ ಕಂಟ್ರೋಲಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಿಗೋಣ, ಒಳ್ಳೊಳ್ಳೆ ಹೊಸ ಕಂಟೆಂಟ್ಗಳೊಂದಿಗೆ. 100 ಡೇಸ್ ವಿಡಿಯೋಸ್, 100 ಡೇಸ್ ಚಾಲೆಂಜಲ್ಲಿ ಇದು ನಮ್ಮದು 18ನೇ ವಿಡಿಯೋ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸ ಏನಾದರೂ ನಿಮ್ಮಲ್ಲಿ ಐಡಿಯಾಸ್ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಅದನ್ನು ನೆಕ್ಸ್ಟ್ ಲೆವೆಲಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕೋಣ ಅಂತ. ಹೀಗೆ ನಾನು ಸಣ್ಣ ಪುಟ್ಟ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಧನ್ಯವಾದಗಳು.